ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಮತ್ತು ಜೆಡಿಎಸ್ ಸಮರ ಸಾರಿದಂಗೆ ಕಾಣಿಸ್ತಾ ಇದೆ. ಈಗ ಮೂಡ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ತಲೆದಂಡ ಆಗಲೇಬೇಕು, ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಡಲೇಬೇಕು ಅಂತ ಹೇಳಿ ಬಹಳಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಬಿಜೆಪಿಯವರು ಮತ್ತು ಜೆಡಿಎಸ್ನವರು. ಇದೆಲ್ಲದರ ನಡುವೆ ಈಗ ಖರ್ಗೆ ಫ್ಯಾಮಿಲಿಯನ್ನ ಬಿಜೆಪಿ ಟಾರ್ಗೆಟ್ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಏನ್ ಕತೆ ಇದು? ಹಾಗಾದ್ರೆ ಖರ್ಗೆ ಫ್ಯಾಮಿಲಿಯವರು ಏನ್ ಆರೋಪವನ್ನ ಎದುರಿಸ್ತಾ ಇದ್ದಾರೆ, ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ, ಗಮನಿಸ್ತಾ ಹೋಗೋಣ. ಮಲ್ಲಿಕಾರ್ಜುನ ಖರ್ಗೆ ಕುಟುಂಬಕ್ಕೂ ಸಂಕಷ್ಟ ಫಿಕ್ಸ್. ಸಿಎಂ ಸಿದ್ದರಾಮಯ್ಯ ನಂತರ ಈಗ ಖರ್ಗೆಯನ್ನ ಟಾರ್ಗೆಟ್ ಮಾಡಲಾಗಿದೆ. ಮೋಡಾದಲ್ಲಿ ಸಿದ್ದರಾಮಯ್ಯರನ್ನ ಲಾಕ್ ಮಾಡಿದ್ದಾಯ್ತು. ಈಗ ಕೆಐಎಡಿಬಿ ಕೇಸ್ನಲ್ಲಿ ಖರ್ಗೆ ಫ್ಯಾಮಿಲಿಗೆ ಶಾಕ್. ಖರ್ಗೆ ಫ್ಯಾಮಿಲಿ ವಿರುದ್ಧ ಯಾವುದೇ ಕ್ಷಣದಲ್ಲೂ ಬೇಕಾದ್ರೂ ತನಿಖೆಗೆ ಆದೇಶವನ್ನು ಹೊರಡಿಸುವಂತ ಸಾಧ್ಯತೆ ಇದೆ. ಯಾವುದೇ ಕ್ಷಣದಲ್ಲಿ ರಾಜ್ಯಪಾಲರು ಅನುಮತಿ ನೀಡುವಂತ ಸಾಧ್ಯತೆ ಇದೆ. ನಿನ್ನೆಯ ತೀರ್ಪು ಹಿನ್ನೆಲೆಯಲ್ಲಿ ಗವರ್ನರ್ಗೆ ಕಾನೂನಿನ ಬಲ ಬಂದಿದೆ. ಹೀಗಾಗಿ ಸಿದ್ದರಾಮಯ್ಯ ಸಂಪುಟ ಸಚಿವರ ವಿರುದ್ಧವೂ ಕೂಡ ತನಿಖೆಗೆ ನೀಡಬಹುದು. ಪ್ರಿಯಾಂಕ್ ಖರ್ಗೆ ವಿರುದ್ಧದ ತನಿಖೆಗೂ ಅನುಮತಿ ನೀಡುವಂತ ಸಾಧ್ಯತೆ ಇದೆ. ಹಾಗಾದ್ರೆ ಖರ್ಗೆ ಕುಟುಂಬದ ವಿರುದ್ಧ ಇರೋ ಆರೋಪ ಏನು ಅನ್ನೋ ಪ್ರಶ್ನೆ ಇದೆ. ಈಗಾಗಲೇ ಸಿದ್ದರಾಮಯ್ಯನವರ ವಿರುದ್ಧ ಮೂಡ ಹಗರಣ ಕೇಳಿ ಬಂತು. ಅವರ ವಿರುದ್ಧ ತನಿಖೆಗೂ ಕೂಡ ಹೈಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಈಗ ಖರ್ಗೆ ಫ್ಯಾಮಿಲಿಯ ವಿರುದ್ಧ ಕೇಳಿ ಬರ್ತಾ ಇರುವಂತಹ ಆರೋಪ ಏನು, ಗಮನಿಸ್ತಾ ಹೋಗೋಣ. ಖರ್ಗೆ ಕುಟುಂಬದ ಟ್ರಸ್ಟ್ಗೆ ಕಾನೂನು ಬಾಹಿರವಾಗಿ ಜಮೀನು ನೀಡಲಾಗಿದೆ. ಖರ್ಗೆ ಕುಟುಂಬದ ಟ್ರಸ್ಟ್ಗೆ ಕಾನೂನು ಬಾಹಿರವಾಗಿ ಇಲ್ಲಿ ಜಮೀನನ್ನ ನೀಡಲಾಗಿದೆ. ಸಿದ್ಧಾರ್ಥ ವಿಹಾರ ಶಿಕ್ಷಣ ಟ್ರಸ್ಟ್ಗೆ ಕೆಐಎಡಿಬಿ 5 ಎಕರೆ ಜಮೀನು ನೀಡಲಾಗಿದೆ. ಕೆಐಎಡಿಬಿಗೆ ಸಂಬಂಧಪಟ್ಟಂತ 5 ಎಕರೆ ಜಮೀನನ್ನ ಸಿದ್ಧಾರ್ಥ ವಿಹಾರ ಶಿಕ್ಷಣ ಟ್ರಸ್ಟ್ಗೆ ನೀಡಲಾಗಿದೆ. ಕೈಗಾರಿಕಾ ನಿವೇಶನ ಪಡೆದುಕೊಳ್ಳುವ ಅವಕಾಶ ಇದೆ. ಕೈಗಾರಿಕಾ ನಿವೇಶನವನ್ನ ಪಡೆದುಕೊಳ್ಳುವಂತ ಅವಕಾಶ ಇದೆ. ಸಿಎ ನಿವೇಶನ ಪಡೆಯಲು ಕೆಲ ನಿಯಮಗಳು ಕೂಡ ಇರುತ್ತವೆ. ಸುಮ್ಮನೆ ಯಾರೋ ತೆಗೆದುಕೊಳ್ಳೋ ಹಾಗಿಲ್ಲ. ಕೆಲವೊಂದಿಷ್ಟು ನಿಯಮಗಳಿದಾವೆ. ಆ ನಿಯಮಗಳ ಅನ್ವಯವೇ ಅಲ್ಲಿ ಕೆಲಸ ಕಾರ್ಯಗಳು ಆಗಬೇಕು. ಆದರೆ ಇಲ್ಲಿ ಅದಾಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಸಾಮಾಜಿಕ ಚಟುವಟಿಕೆ, ರಂಗಮಂದಿರ, ಆಸ್ಪತ್ರೆಗೆ ಜಮೀನು ನೀಡಲು ಅವಕಾಶ ಇರುತ್ತೆ. ಯಾವುದಕ್ಕೆ? ಸಾಮಾಜಿಕ ಚಟುವಟಿಕೆ, ರಂಗಮಂದಿರ ಮತ್ತು ಆಸ್ಪತ್ರೆಗೆ ಜಮೀನನ್ನ ನೀಡುವುದಕ್ಕೆ ಅವಕಾಶ ಇದೆ. ಆದರೆ ಟ್ರಸ್ಟ್ಗಳಿಗೆ ಕಾನೂನು ಬಾಹಿರವಾಗಿ ಈಗ ಜಮೀನನ್ನು ಪಡೆದುಕೊಂಡಿದ್ದಾರಲ್ಲ, ಇಂಥದ್ದಕ್ಕೆಲ್ಲ ಅವಕಾಶ ಇರಲ್ಲ. ಆದರೆ ಇಲ್ಲಿ ಆಗಿದೆ. ಅದೇ ಈಗ ಆರೋಪವನ್ನು ಎದುರಿಸ್ತಾ ಇದ್ದಾರೆ. ಇನ್ನು ಸಿಎ ಸೈಟ್ ಬೇಕಾದ್ರೆ ಮೊದಲು ಅರ್ಜಿಯನ್ನ ಸಲ್ಲಿಸಬೇಕು. ಬಹಳಷ್ಟು ಪ್ರಕ್ರಿಯೆಗಳಿದಾವೆ, ನಿಯಮಗಳಿದಾವೆ. ಸಿಎ ಸೈಟ್ ಬೇಕು ಅಂತ ಅಂದ್ರೆ ಮೊದಲಿಗೆ ಅರ್ಜಿಯನ್ನ ಸಲ್ಲಿಸಬೇಕು. ಸಿಎ ಸೈಟ್ ಮಂಜೂರು ಮಾಡುವಾಗ ಜಾಹೀರಾತು ಕಡ್ಡಾಯವಾಗಿರುತ್ತೆ. ಇನ್ನು ಆದ್ರೆ ಇಲ್ಲಿ ನಿಯಮಗಳನ್ನ ಪಾಲನೆ ಮಾಡಿಲ್ಲ ಅನ್ನೋದು ಆರೋಪ. ಖರ್ಗೆ ಟ್ರಸ್ಟ್ ಏನಿದೆಯಲ್ಲ, ಇದು ಸಿದ್ಧಾರ್ಥ ವಿಹಾರ ಶಿಕ್ಷಣ ಟ್ರಸ್ಟ್, ಇವರು ಕೆಐಎಡಿಬಿ 5 ಎಕರೆ ಜಮೀನನ್ನ ತೆಗೆದುಕೊಂಡಿದ್ದಾರೆ. ಆದರೆ ಯಾವುದೇ ರೀತಿಯಾದಂಥ ನಿಯಮಗಳು ಪಾಲನೆಯಾಗಿಲ್ಲ. ಅಧಿಕಾರ ದುರುಪಯೋಗ ಮಾಡಿ ಜಮೀನು ಪಡೆದಿದ್ದಾರೆ ಅನ್ನೋ ಆರೋಪವನ್ನ ಇಲ್ಲಿ ಬಿಜೆಪಿ ಮಾಡ್ತಾ ಇದೆ. ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡಿದ್ದಾರೆ ಇವರು, 5 ಎಕರೆ ಜಮೀನನ್ನ ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿನೇ ಈಗ ಖರ್ಗೆ ಫ್ಯಾಮಿಲಿಯ ಮೇಲೆ ಬಿಜೆಪಿಯ ವಕ್ರ ದೃಷ್ಟಿ ಬಿದ್ದಂಗೆ ಕಾಣಿಸ್ತಾ ಇದೆ. ಇದೆಲ್ಲದರ ನಡುವೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ರೂ ನೀಡಬಹುದು ಅಂತ ಹೇಳಲಾಗ್ತಾ ಇದೆ. ಒಂದು ಕಡೆ ಸಿಎಂ ಅವರೇ ಸಂಕಷ್ಟದಲ್ಲಿ ಒದ್ದಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಈಗ ರಾಜ್ಯಪಾಲರು ಸಹಜವಾಗಿ ಸಂಪುಟದ ಸದಸ್ಯರ ಮೇಲೆ ಕಣ್ಣಿಟ್ಟರು ಕೂಡ ಏನು
ತಪ್ಪಿಲ್ಲ, ಜೊತೆಗೆ ಕಣ್ಣಿಡ್ತಾರೆ ಅಂತಾನೆ ಹೇಳಲಾಗ್ತಾ ಇದೆ. ಏಕೆ ಅಂತ ಹೇಳಿದರೆ ಈಗಾಗಲೇ ಕಾಂಗ್ರೆಸ್ನವರು ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆಯನ್ನು ಮಾಡಿದ್ರು, ನಿಮಗೆಲ್ಲ ಗೊತ್ತಿರುವಂಥ ವಿಚಾರ. ಇದೆಲ್ಲದರ ನಡುವೆ ಈಗ ಖರ್ಗೆ ಫ್ಯಾಮಿಲಿಯ ಮೇಲೆ ಟಾರ್ಗೆಟ್ ಆಗಿದೆ ಅಥವಾ ಖರ್ಗೆ ಫ್ಯಾಮಿಲಿಯ ಮೇಲೆ ಕಣ್ಣು ಬಿದ್ದಿದೆ ಬಿಜೆಪಿಯವರದ್ದು ಅನ್ನೋದು ಗೊತ್ತಾಗ್ತಾ ಇದೆ. ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ನೀಡುವಂಥ ಎಲ್ಲ ಸಾಧ್ಯತೆಯೂ ಇದೆ. ಕಾದು ನೋಡೋಣ ಏನಾಗುತ್ತೆ ಅಂತ ಹೇಳಿ.